ಮೀಟ್ ಇಂಡಸ್ಟ್ರಿ ಮತ್ತು ಡೈರಿ ಇಂಡಸ್ಟ್ರಿ ಇವೆರಡು ಒಂದಕ್ಕೊಂದು ತುಂಬಾ ಹತ್ತಿರದ ಸಂಬಂಧ ಹೊಂದಿರೋ ಇಂಡಸ್ಟ್ರಿ. ಮೀಟ್ ಇಂಡಸ್ಟ್ರಿ ಇಲ್ಲದೆ ಡೈರಿ ಇಂಡಸ್ಟ್ರಿ ಇರೋದೇ ಸಾಧ್ಯನೇ ಇಲ್ಲ. ಈ ಪ್ರಾಣಿಗಳನ್ನ ಸಾಕೋದೇ ಈ ರೀತಿ. ಅಂದ್ರೆ ಮೊದಲು ಇವುಗಳ ಹಾಲು ಮಾರಾಟ ಆಗುತ್ತೆ, ಆಮೇಲೆ ಇವುಗಳ ಮಾಂಸ ಮಾರಾಟ ಆಗುತ್ತೆ. ಪ್ರಾಣಿ ಸಾಕುವವನು ಹಾಲನ್ನು ಒಂದು ನಿರ್ದಿಷ್ಟ ಬೆಲೆಗೆ ಮಾರುತ್ತಿದ್ದಾನೆ ಅಂದ್ರೆ ಹಾಲಿನ ಬೆಲೆ ಏನೇ ಇರಲಿ ಅದಕ್ಕೆ ಕಾರಣ ಮುಂದೆ ಹೋಗಿ ಈ ಪ್ರಾಣಿಯ ಮಾಂಸ ಕೂಡ ಮಾರಾಟ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಒಂದು ವೇಳೆ ಆ ಪ್ರಾಣಿಯ ಮಾಂಸ ಮಾರಾಟ ಆಗೋದು ನಿಂತು ಹೋದ್ರೆ ಆಗ ಹಾಲು ದುಬಾರಿ ಆಗುತ್ತೆ. ಇದೇ ರೀತಿ ಒಂದು ವೇಳೆ ಹಾಲು ಮಾರಾಟ ಆಗೋದು ನಿಂತು ಹೋದ್ರೆ ಆಗ ಮಾಂಸ ಎಷ್ಟು ದುಬಾರಿ ಆಗುತ್ತೆ ಅಂದ್ರೆ ಮಾಂಸ ತಿನ್ನೋರಿಗೆ ದೊಡ್ಡ ಕಷ್ಟ ಎದುರಾಗುತ್ತೆ. ಅದಕ್ಕಾಗಿಯೇ ಪ್ರಾಣಿಗಳ ಕೊಲೆಯಲ್ಲಿ ಹಾಲು ಕುಡಿಯೋರು ಮತ್ತು ಮಾಂಸ ತಿನ್ನೋರು ಇಬ್ಬರು ಜೊತೆ ಜೊತೆಯಾಗಿಯೇ ಸಾಗುತ್ತಿದ್ದಾರೆ. ಆದ್ರೆ ವಿಷಯ ಇಷ್ಟೇ, ಹಾಲು ಕುಡಿಯೋರಲ್ಲಿ ಹೆಚ್ಚಿನವರಿಗೆ ಪ್ರಾಣಿಗಳ ಹಿಂಸೆಯಲ್ಲಿ ತಮಗೂ ಪಾಲಿದೆ ಅನ್ನೋದು ಇನ್ನು ಗೊತ್ತೇ ಇಲ್ಲ. ಅವರದು ಜವಾಬ್ದಾರಿ ಇದೆ. ನಾವು ಬರೀ ಹಾಲು ಮಾತ್ರ ತಗೋತಿದ್ದಿಲ್ಲ, ಅವರು ಅಂದುಕೊಂಡಿದ್ದಾರೆ.